ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಚಿನ್ನದ ಬೆಲೆಯಲ್ಲಿನ ಏರಿಕೆ ಇಂದೂ ಕೂಡ ಮುಂದುವರಿದಿದ್ದು ಸತತ ಎರಡನೇ ದಿನವೂ ಗ್ರಾಹಕರಿಗೆ ಶಾಕ್ ನೀಡಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇರಾನ್ ಮತ್ತು ಇಸ್ರೇಲ್ ನಡುವಿನ ಉದ್ವಿಗ್ನತೆ ಹೆಚ್ಚಾಗಿರುವುದು ಮತ್ತು ಜಾಗತಿಕವಾಗಿ ಹೂಡಿಕೆದಾರರು ಸುರಕ್ಷಿತ ಹೂಡಿಕೆಯಾಗಿ ಚಿನ್ನವನ್ನು ಆರಿಸಿಕೊಳ್ಳುತ್ತಿರುವುದು ಈ ಬೆಲೆ ಏರಿಕೆಗೆ ಪ್ರಮುಖ ಕಾರಣವಾಗಿದೆ. ಹಾಗಾದರೆ ಇವತ್ತಿನ 22 ಕ್ಯಾರೆಟ್, 24 ಕ್ಯಾರೆಟ್ ಮತ್ತು 18 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಿದೆ, ಮತ್ತು ಅದರ ಜೊತೆಗೆ ಬೆಳ್ಳಿಯ ಬೆಲೆ, ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಬೆಲೆ ಮತ್ತು ಅಡಿಕೆಯ ಮಾರುಕಟ್ಟೆಯ ಬೆಲೆ, ಈ ಎಲ್ಲ ಮಾಹಿತಿಗಳು ಒಂದೇ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತಾ ಇದ್ದೇನೆ. ಸೊ ಹಾಗಾಗಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಮೊದಲಿಗೆ 24 ಕ್ಯಾರೆಟ್ ಚಿನ್ನದ ಬೆಲೆ ನೋಡೋದಾದರೆ ಪ್ರತಿ 1 ಗ್ರಾಮ್ಗೆ 16,331 ರೂಪಾಯಿ ಆಗಿರುವಂಥದ್ದು. ಅದೇ ರೀತಿ 10 ಗ್ರಾಮ್ಗೆ 1,63,310 ರೂಪಾಯಿ ಆಗಿರುವಂಥದ್ದು. ನಿನ್ನೆಗೆ ಕಂಪೇರ್ ಮಾಡೋದಾದರೆ 930 ರೂಪಾಯಿ ಜಾಸ್ತಿ ಆಗಿರುವಂಥದ್ದು. ಇನ್ನು 22 ಕ್ಯಾರೆಟ್ ಚಿನ್ನದ ಬೆಲೆ ನೋಡೋದಾದರೆ ಪ್ರತಿ 1 ಗ್ರಾಮ್ಗೆ 14,970, ಅದೇ ರೀತಿ 10 ಗ್ರಾಮ್ಗೆ 1,49,700 ರೂಪಾಯಿ ಆಗಿರುವಂಥದ್ದು. ನಿನ್ನೆಗೆ ಕಂಪೇರ್ ಮಾಡೋದಾದರೆ 10 ಗ್ರಾಮ್ಗೆ 850 ರೂಪಾಯಿ ಜಾಸ್ತಿ ಆಗಿರುವಂಥದ್ದು. ಇನ್ನು 18 ಕ್ಯಾರೆಟ್ ಚಿನ್ನದ ಬೆಲೆ ನೋಡೋದಾದರೆ ಪ್ರತಿ 1 ಗ್ರಾಮ್ಗೆ 12,248, ಅದೇ ರೀತಿ 10 ಗ್ರಾಮ್ಗೆ 1,22,480 ರೂಪಾಯಿ ಆಗಿರುವಂಥದ್ದು. 10 ಗ್ರಾಮ್ಗೆ ನಿನ್ನೆಗೆ ಕಂಪೇರ್ ಮಾಡೋದಾದರೆ 690 ರೂಪಾಯಿ ಜಾಸ್ತಿ ಆಗಿರುವಂಥದ್ದು. ಇನ್ನು ಬೆಳ್ಳಿಯ ಬೆಲೆ ನೋಡೋದಾದರೆ ಯಾವುದೇ ರೀತಿಯ ಬದಲಾವಣೆ ಆಗಿಲ್ಲ. ಪ್ರತಿ 1 ಗ್ರಾಮ್ಗೆ 290 ರೂಪಾಯಿ, ಅದೇ ರೀತಿ 1 kgಗೆ 2,90,000 ರೂಪಾಯಿ ಆಗಿರುವಂಥದ್ದು. ಇನ್ನು ಪೆಟ್ರೋಲ್ನ ಪ್ರೈಸ್ ನೋಡೋದಾದರೆ ಪ್ರತಿ ಲೀಟರ್ಗೆ 103.50 ಪೈಸೆ, ಅದೇ ರೀತಿ ಡೀಸೆಲ್ಗೆ ಪ್ರತಿ ಲೀಟರ್ಗೆ 90.03 ಪೈಸೆ ಆಗಿರುವಂಥದ್ದು. ಇನ್ನು ಅಡಿಕೆಯ ಬೆಲೆ ನೋಡೋದಾದರೆ ಹಳೆ ಅಡಿಕೆಗೆ ಪ್ರತಿ ಕ್ವಿಂಟಲ್ಗೆ 33,000ದಿಂದ 50,000ದವರೆಗೆ ಇರುವಂಥದ್ದು, ಅದೇ ರೀತಿ ಹೊಸ ಅಡಿಕೆಗೆ 29,000ದಿಂದ 45,000ದವರೆಗೆ ಇರುವಂಥದ್ದು. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಅದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬಾಯ್ ಬಾಯ್.